ವಹಿಸಿಕೊಂಡು ಬಂದಿರುವಂತಹ ಶ್ರೀ ಮಠದ ಕಬೀರಾನಂದ ಮಠದ ಶ್ರೀಗಳು ಈಗಾಗಲೇ ನಮ್ಮ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಶ್ರೀ 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 ಸದ್ಗುರು ಶಿವಲಿಂಗಾನಂದ ಮಹಾಸ್ವಾಮೀಜಿಗಳು ದಯಮಾಡಿ ವೇದಿಕೆಗೆ ಆಗಮಿಸಿ ಈ ಆಸನದಲ್ಲಿ ಆಸೀನರಾಗಬೇಕಂತಲೇ ಅವರಿಗೆ ಕಳಕಳಿಯಿಂದ ಕೇಳ್ಕೊಳ್ತೇವೆ. ಕಾರ್ಯಕರ್ತರವರನ್ನ ವೇದಿಕೆಗೆ ಕರ್ತಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಜಗದೀಶ್ ಅವರು ಗುಂಡೇರಿ ವಕೀಲರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಶ್ರೀ ಪ್ಯಾರೇಜನ್ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಅವರು ಕೂಡ ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಶ್ರೀ ತಿಪ್ಪೇಸ್ವಾಮಿ ಅವರು ಕಡಿಮೆ ಮಾರಮ್ಮನ ಅಧ್ಯಕ್ಷರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಶ್ರೀ ದಿಲ್ಸದ್ ಮುನೀಸ್ ಅವರ ಪರವಾಗಿ ಆಗಮಿಸಿರುವಂತಹ ಸೋದರಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ದಯಮಾಡಿ. ಅನ್ವರ್ ಪಾಷಾ ಅವರು ABC ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಸರ್. ಶ್ರೀ ಲಕ್ಷ್ಮಣ್ ದಯಮಾಡಿ ಸರ್ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀ ಜಯಣ್ಣ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಹಿರಿಯ ಪತ್ರಕರ್ತರಾಗಿರುವಂತಹ ಶ್ರೀ ಷಡಕ್ಷರಪ್ಪನವರು ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ದಾದಾಪುರ ಸರ್ ದಯಮಾಡಿ ಈ ಒಂದು ಕಲಾ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಕಂದಾಯ ಅಧಿಕಾರಿಗಳಾಗಿರುವಂತಹ ಶ್ರೀ ಚಂದ್ರಶೇಖರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕಂದಾಯ ಅಧಿಕಾರಿಗಳು ಚಂದ್ರಶೇಖರ್ ಅವರು ಆತ್ಮೀಯರು ದಯಮಾಡಿ ವೇದಿಕೆಗೆ ಆಗಮಿಸಿ ತಾವು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಸೈಯದ್ ಬಾಬು ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸೈಯದ್ ಬಾಬು ಅವರು ಶ್ರೀ ಸೈಯದ್ ಬಾಬು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಗಮಿಸಿರುವಂಥ ಎಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶ್ರೀ ಗೌಸ್ಪೀರ್ ಅವರು ಈ ಒಂದು ಪ್ರಾರ್ಥನೆಯೊಂದಿಗೆ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಹಿರಿಯ ಕಲಾವಿದರಾಗಿರುವಂಥ ವಿರೂಪಾಕ್ಷಪ್ಪ ಇವರಿಗೂ ಸಹ ತುಂಬುವುದರಿಂದ ಸ್ವಾಗತವನ್ನು ಆಗ್ತಾ ಇದ್ದೀವಿ. ವಿರೂಪಾಕ್ಷಪ್ಪ ಸರ್ ಅವರಿಗೆ ತುಂಬುವುದರಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೂ ಹಿರಿಯ ಕಲಾವಿದರಾಗಿರುವಂಥ ದಿವಸ ಶ್ರೀ ಪ್ರಸ್ತಾವಿಕ ನುಡಿಗಳಾದ ಶ್ರೀ ರವಿಶಂಕರ್ ಅವರು ನೆರವೇರಿಸಿಕೊಡಬೇಕು. ರಾಜ್ಯ ನಮ್ಮ ಸಾಧಕರಿಂದ ಬಂದಿದ್ದಾರೆ. ಇವರು ವೇದಿಕೆ ಮೇಲೆ ಬರಬೇಕಂತ ನಾನು ಕೇಳ್ಕೊಳ್ತೀನಿ. ಒಂದು 10 ಜನ ಸಾಧಕಗಳಿಂದ ನಗರತಮ್ಮ 10 ಜನ ಕರ್ಕೊಂಡು ತನ್ನೋವು ಪರಮಾತ್ಮ ಸಚ್ಚಿದಾನಂದ 10ನೇ ವರ್ಷದ ಜನಪದೋತ್ಸವದ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರುವಂಥ ಎಲ್ಲ ಸಾಹಿತ್ಯಾಸಕ್ತರೇ, ಜನಪದ ಪ್ರಿಯರೇ, ರಾಜ್ಯದ ಹಾಗೂ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಇದ್ದಾನೆ ಎನ್ನುವ ಪ್ರವೇಶಗಳು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಬಡವರಿಗೆ ಬಟ್ಟೆ ವಿತರಣೆಯನ್ನು ಮಾಡಿದ್ದಾರೆ. ಜನಪದ ಕಲಾವಿದರಿಗೆ ಹಾಗೆ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ದಯಮಾಡಿಸಿದ ಎಲ್ಲ ಪತ್ರಕರ್ತರೇ, ಸಹೃದಯರೇ, ಅಭಿಮಾನಿಗಳು, ನಾನು ಕಾರಣದಿಂದ ನಮ್ಮ ಪರಮೇಶ್ವರನ್ನು ಹತ್ತಿರದಿಂದ ನೋಡಿದ್ದೇನೆ. ಒಳ್ಳೆಯ ಕಲಿಯುವುದು ಹೌದು, ಒಳ್ಳೆಯ ಜಾನಪದ ಕಲಾವಿದರು ಕೂಡ ಹೌದು. ಅವರು ಆರಂಭದಲ್ಲಿ ತಾಯಿಗೆ ಸಮಾನವಾದ ಒಂದು ವಸ್ತು ಇಲ್ಲ ಅಂತ ತಾಯಿ
ಅವರ ಹಾಡನ್ನು ಹಾಡ್ತಕ್ಕಂಥ ಯಜಮಾನರನ್ನು ನೋಡ್ತಾ ಇದ್ದೆ. ಅವರು ಕನ್ನಡ ಇಷ್ಟೊಂದು ಸ್ಪಷ್ಟವಾಗಿತ್ತು. ಅವರು ಮುಖ ನೋಡಿದ್ರೆ ಮಾತ್ರ ಸಾರ್ವಜನಿಕನಾಗ್ತಿಲ್ಲ, ಅವರ ಕಂಠ ಮಾತ್ರ ಕನ್ನಡಕ್ಕಿಂತ ಗೀರಾಗಿ ಇರುವುದಿಲ್ಲ. ಅನ್ನೋದು ಪಕ್ಕ ಕನ್ನಡವನ್ನು ಹಾಡಿದರು. ಅಲ್ಲದೆ ಆರಂಭದಲ್ಲಿ ಗಣಸ್ತುತಿಯನ್ನು ಮಾಡತಕ್ಕಂಥ ಪುಣ್ಯಾತ್ಮರ ಕಂಠಸೆಲೆಯನ್ನು ಕೇಳಿ ನನಗೆ ಬಹಳ ಖುಷಿ ಅನಿಸ್ತು. ಇಂಥ ಕಲಾವಿದರು ಕೂಡ ನಮ್ಮ ಕುಟುಂಬದಲ್ಲಿ ಇದರೆಲ್ಲ ಅನ್ನೋದು ನನಗೆ ಒಂಥರ ಸಂತೋಷ. ಆದರೂ ಕೂಡ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದು ನೋಡಿದ್ರೆ ನಮ್ಮ ಜನಪದ ಕಲೆ ಇನ್ನೂ ಜೀವಂತವಾಗಿದೆ. ಅದು ಹಳ್ಳಿಗಳಲ್ಲಿ ಸಾಕಷ್ಟು ಇದೆ, ಸಿಟಿಗಳಲ್ಲಿಯೂ ಕೂಡ ಅದು ಕೇವಲ ತೋರಿಕೆಯಾದರೂ ಕೂಡ ಹಳ್ಳಿಯ ಸೊಗಡು, ಜನಪದದ ಸೊಗಡು ಜನಪದೀಯವಾಗಿಯೇ ಮುಂದುವರಿತಾ ಬಂದಿದೆ. ಹಿಂದಿನ ಕಾಲದಲ್ಲಿ ಬೀಸನ್ನು ಬಿಡಿಸಬೇಕಾದ್ರೆ ಹಾಡನ್ನು ಹೇಳ್ತಾ ಇದ್ರು. ಆಮೇಲೆ ಮಗುವನ್ನು ತೂಕರ ಜೀವನದ ಪದದ ಜೊತೆಗೆ ಜನಪದ ಥರದ ಸಿನಿಮು ತುಂಬ್ತಾ ಇದ್ರು. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏಕಾಕ್ಷ ಬರೆದಿರ್ತಕ್ಕಂಥ ಸಿರಿಯ ಆಶ್ರಮದ ಶ್ರೀಗಳಾಗಿದ್ದ ಶ್ರೀ ಶಿವಾನಂದ ಸ್ವಾಮಿಗಳಿಗೆ ಧನ್ಯವಾದಗಳು ಹೇಳ್ತಾ, ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರೀ ನಿತ್ಯಾನಂದ ಕುಂದಾಪುರದಿಂದ ಬಂದಿದ್ದಾರೆ. ದಯಮಾಡಿ ಅವರ ವೇದಿಕೆಗೆ ಆಗಮಿಸಬೇಕು. ಶ್ರೀ ಕೃಷ್ಣಪ್ಪನವರು ರಾಣಿಬೆನ್ನೂರಿನಿಂದ ಬಂದಿದ್ದಾರೆ. ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ತೆಗೆದುಕೊಳ್ಳೋದಕ್ಕೆ ಈ ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸಿರುವಂತಹ ಕಲಾವಿದರು ಕೂಡ ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಪವನ್ ಕುಮಾರ್ ಅವರು ಎಲ್ಲರೂ ಒಂದು ಸಮಕ್ಷಮದಲ್ಲಿ ಒಂದು ಶಾಸಕರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾರೆ. ಶಾಸಕರಿಗೆ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅದ್ಭುತ ನುಡಿಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಶಿಷ್ಯಾದಲ್ಲಿ ಕಾರಣೀಭೂತರಾದ ಶ್ರೀ ಶಾಸಕರಾಗಿದ್ದ ಶ್ರೀ ಜಿ ಉಪನಗರಿಗೆ ಈ ವೇದಿಕೆ ಪರವಾಗಿ ಮತ್ತೊಮ್ಮೆ ಈ ಜಾಗೃತಿ ಪರಿಷತ್ತಿನ ಪರವಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಿನ ಶ್ರೀ ಭವನ್ ಅವರು ರೈತರು ವಿಪಕ್ಷನವರು ಅವರಿಗೆ ಅಭಿನಂದಿಸಬೇಕಂತ ಕೇಳಿದ್ದಾರೆ. ಜಿಲ್ಲಾ ಅಧ್ಯಕ್ಷರಾಗಿದ್ದ ಶ್ರೀ ಕೃಷ್ಣಪ್ಪನವರು ಸರ್ ಕುತ್ಕೊಳ್ಳಿ ಸರ್. ಮುಂದಿನ ಒಂದು ಕಾರ್ಯಕ್ರಮ ನಮ್ಮ ಗೌಸ್ಪೀರ್ ಅವರ ಕಂಠಸಿರಿ ಗೀತೆಯನ್ನು ಭಾಷಣ ಆದ ನಂತರ ನೀವೆಲ್ಲರೂ ಊಟ ಮಾಡಕ್ಕೆ ಹೋಗೋಣ. ಈಗ ಪ್ಯಾರೇಜನ್ ಅವರ ಅಧ್ಯಕ್ಷೀಯ ನುಡಿಗಳೆಲ್ಲ ಕೇಳೋಣ. ಇಲ್ಲಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಅಧ್ಯಕ್ಷರು, ಆಮೇಲೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಹೀಗೆ ನಮ್ಮ ಎಲ್ಲ ಮಂದಿರದಲ್ಲಿ ಸೇರಿದಂಥ ಎಲ್ಲ ಮಹಿಳೆಯರಿಗೂ ಹಾಗೂ ಪುರುಷರಿಗೂ ಧನ್ಯವಾದಗಳು ಹೇಳ್ತಾ, ಈ ನಮ್ಮ ಜಾನಪದ ಜಾಗೃತಿ ಪರಿಷತ್ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಒಂದು ಅಧ್ಯಕ್ಷ ಸ್ಥಾನವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಜಿಲ್ಲಾ ಅಧ್ಯಕ್ಷರು ಕೃಷ್ಣಪ್ಪರು ಇದ್ದಾರೆ. ಆಮೇಲೆ ನಮ್ಮ ಕನ್ನಡ ಅಧ್ಯಕ್ಷರು, ನಮ್ಮ ಅಡ್ವೊಕೇಟ್ ಜಗದೀಶ್ ನಾಯಕರು, ನಮ್ಮ ಪವನ್ ಕುಮಾರ್, ಹೀಗೆ ಹಲವಾರು ಸಾಕಷ್ಟು ಜನ ಈ
ಈ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತಿದ್ದೇವೆ. ಎರಡನೇದಾಗಿ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ಯಾರು ಆತಂಕ ಪಡಬೇಕಾಗಿಲ್ಲ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ಆರಾಮಾಗಿ ಹೋಗೋಣ. ಈಗ ರಂಗಮಂದಿರದ ಟೈಮ್ ಮುಗಿದೋಗಿದೆ. ಅರ್ಧ ದಿವಸ ನಾವು ಈ ರಂಗಮಂದಿರವನ್ನು ತಗೊಂಡಿದ್ವಿ, ಇದು ಟೈಮ್ ಆಗಿದೆ. ಆದರೂ ಈಗ ಕೆಲವು ನಮ್ಮ ಸಂಸ್ಥೆಯಿಂದ ಜಾನಪದ ಜಾಗೃತಿ ಪರಿಷತ್ ನಮ್ಮ ಚಿತ್ರದುರ್ಗದ 35 ವಾರ್ಡಿನಿಂದ ಎಷ್ಟು ಬಡ ಕುಟುಂಬಗಳಿದ್ದಾವೆ, ಅವರಿಗೆ ನಮ್ಮ ಸಂಸ್ಥೆಯಿಂದ ಏನು ಸಹಾಯ ಮಾಡೋಕ್ಕಾಗುತ್ತೆ ಅದನ್ನು ಮಾಡೋ ಪ್ರಯತ್ನ ನಾವು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಮಾಡಬೇಕು, ಮುಂದೆ ಮಾಡೋಣ. ತಿಪ್ಪರಳ್ಳಿಗೂ ನಾನು ಅವರು ಕಿವಿಯಲ್ಲಿ ಒಂದು ಮಾತಾಡ್ತಾರೆ, ಸಾಕಷ್ಟು ಸ್ಲಮ್ ಏರಿಯಾಗಳಿಗೆ ನೀವು ಹಕ್ಕುಪತ್ರವನ್ನು ಕೊಟ್ಟಿದ್ದೀರಾ, ಈಗ ಮುಂದೆ ಕೆಲವು ಇನ್ನೂ ಸ್ಲಮ್ಗಳಿದ್ದಾವೆ, ಅವರಿಗೂ ಹಕ್ಕುಪತ್ರ ಕೊಡಿ. ಆಮೇಲೆ ಬಡ ಕುಟುಂಬಗಳಿಗೆ ಆಶ್ರಯ ಮನೆಗಳನ್ನು ಹೆಚ್ಚಿಗೆ ಮಾಡಿ, ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಸ್ವಲ್ಪ ಮೊದಲನೇ ಆದ್ಯತೆ ಕೊಟ್ಟು ಸ್ವಲ್ಪ ಜಾಸ್ತಿ ಅವರಿಗೆ ಮಾಡಿ. ಈ ಸಲ ಅಲ್ಪಸಂಖ್ಯಾತರಿಗೆ ಕಡಿಮೆ ಆಶ್ರಯ ಮನೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಅವರಿಗೆ ನಾವು ಮನವರಿಕೆ ಮಾಡಿದ್ವಿ, ಅವರು ಒಪ್ಪಿಗೆಯನ್ನು ಕೊಡ್ತೀವಿ ಅಂತ ಹೇಳಿ. ಇದೇ ಥರ ಸರ್ಕಾರದಿಂದ ಈಗ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಈಗ ಕೋಡ್ ಆಫ್ ಕಂಡಕ್ಟ್ ನೀತಿ ಸಂಹಿತೆ ಜಾರಿಯಾಗುತ್ತೆ. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಆದ ನಂತರ ನಮ್ಮ ರಂಜಾನ್ ಹಬ್ಬನೂ ಬರ್ತಾ ಇದೆ. ಈಗ ಮಾರ್ಚ್ ಏಪ್ರಿಲ್ ರಂಜಾನ್ ಇರುತ್ತೆ. ರಂಜಾನ್ ಹಬ್ಬ ಆದ ನಂತರ ಸರ್ಕಾರದಿಂದ ಬರುವಂಥ ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಆದ ನಂತರ ಸರ್ಕಾರದಿಂದ ಬರುವಂಥ ಎಷ್ಟು ಸವಲತ್ತುಗಳಿದ್ದಾವೋ ಅವು ನಿಮ್ಮ ಗಮನಕ್ಕೆ ತಂದು ಅದನ್ನು ಆ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ಯಾವ ಥರ ನಾವು ಪಡ್ಕೋಬೇಕು, ಯಾವ ಥರ ನಿಮಗೆ ಅದನ್ನು ತಗೋಬೋದು ಅನ್ನೋದು ನಮ್ಮ ಕೆಲವು ಪದಾಧಿಕಾರಿಗಳಿದ್ದಾರೆ, ಅದಕ್ಕೆ ನಿಮ್ಮ ಮನವರಿಕೆ ಮಾಡ್ತಾರೆ. ಈಗ ಈ ನಮ್ಮ ಸುಂದರ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕಲಾವಿದರು ಚೆನ್ನಾಗಿ ಸ್ಪಂದಿಸಿದ್ದಾರೆ. ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ಪಂದಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತಾ, ನಮ್ಮ ಹರೀಶ್ ಅವರು ಹೆಚ್ಚಿನದಾಗಿ ನಮ್ಮ ಗೌಸ್ ಅಂತೇಳಿ ಭಾಳ ಒಳ್ಳೆಯ ಕಲಾವಿದರು. ನಮ್ಮ ಹರೀಶ್ ಅವರು ಭಾಳ ಒಳ್ಳೆಯ ಕಲಾವಿದರು. ಗೌಸ್ ಬಗ್ಗೆ ಹೇಳಬೇಕಂದ್ರೆ ಅವ್ರು ಮುಸ್ಲಿಮ್ಸ್ ಆದರೂ ಸಹ ಕನ್ನಡ ಅಪ್ಪಟ ಕನ್ನಡ ಅವರು ಹಾಡ್ತಾರೆ. ನನಗೆ ಭಾಳ ಹೆಮ್ಮೆ ಇದೆ, ಯಾಕಂದರೆ ನಮ್ಮದು ಅದು ಒಡನಾಡ ಸರಿಸುಮಾರು 20 ವರ್ಷದಿಂದ ನಾವು ಬರೆಯುವಂಥ ಸಾಹಿತ್ಯಗಳಿಗೆ ಅವರು ಹಾಡಿದ್ದಾರೆ. ಕ್ಯಾಸೆಟ್ಗಳು ಮಾಡಿದ್ವಿ, ಬಂಗಾರಪ್ಪನವರಿಗೆ ಕ್ಯಾಸೆಟ್ ಮಾಡಿದ್ವಿ. ನಾವು 1984ರಲ್ಲಿ ಇಂದಿರಾ ಗಾಂಧಿ ಅವರಿಗೊಂದು ಕ್ಯಾಸೆಟ್ ಮಾಡಿದ್ವಿ ನಾವು. ಆ ಟೈಮ್ನಲ್ಲಿ ಅವ್ರು ನನಗೆ ಪರಿಚಯ ಇದ್ದಿಲ್ಲ. ಈ ಬಂಗಾರಪ್ಪನ ಪ್ರೇರಣೆಯಲ್ಲಿ ನಾನು ಪರಿಚಯ ಆದೆ ನಮ್ಮ ಗೌಸರಿಗೆ. ಅವರು ಗೀತೆ ಕೇಳಿದೆ, ಭಾಳ ಚೆನ್ನಾಗಿತ್ತು ರಾಗ. ನಾನು ಬರೆದಿರೋ ಸಾಹಿತ್ಯಗಳಿಗೆ ಅವರಿಂದ ಹಾಡಿಸಿ ಅದು ಬಂಗಾರಪ್ಪನೇ ಕಳಿಸಿದ್ದೆ ನಾನು. ಬಂಗಾರಪ್ಪ ಭಾಳ ತುಂಬ ಮೆಚ್ಕೊಂಡು ನಮಗೆ ಒಂದು ಒಳ್ಳೆ ಕಿರುಗಾಣಿಕೆಯನ್ನು ಕೊಟ್ಟಿದ್ದರು. ಈ ಥರ ನಮ್ಮ ಮೀನಾಕ್ಷಮ್ಮ ಕಲಾವಿದರು ಇದ್ದಾರೆ, ಒಳ್ಳೆ ಕಲಾವಿದರು. ಗಂಜಿಗಟ್ಟೆ ಕೃಷ್ಣಮೂರ್ತಿ, ನಮ್ಮ ದಾವಣಗೆರೆಯಿಂದ ರಿಜ್ವಾನ್ ಸಾಬ್ ತಂಡ ಬಂದಿದೆ. ಇವು ಸವಾಲ್ ಮತ್ತು ರಿವಾಯತ್ ಪದದ ಒಂದು ತಂಡ ಇದು. ಇವರಿಗೂ ನಾವು ತುಂಬ ಧನ್ಯವಾದವನ್ನು ಹೇಳ್ತಾ, ಅವ್ರ ಊರಲ್ಲಿ ಒಂದು ಯಾರೋ ಒಬ್ಬರು ಎಕ್ಸ್ಪರ್ಟ್ ಆಗಿದ್ದಾರೆ. ಆ ಥರ ಹಂಗಾಗಿ ಸ್ವಲ್ಪ ಜನ ಕಡಿಮೆ ಬಂದಿರೋರು, ಇಲ್ಲಾಂದ್ರೆ ಜಾಸ್ತಿ ಒಳ್ಳೆಯ ತಂಡ ಬರ್ತಾ ಇತ್ತು. ಆದರೂ ನಮ್ಮ ರಿಜ್ವಾನ್ ಸಾಬರು ಪಾಪ ಒಂದು ತಂಡ ತಗೊಂಡು ಬಂದಿದ್ದಾರೆ. ಅವರಿಗೂ ಒಳ್ಳೆಯ ತುಂಬ ಧನ್ಯವಾದವನ್ನು ಹೇಳ್ತೀವಿ. ಆಮೇಲೆ ನಿಮ್ಮೆಲ್ಲರಿಗೂ ಈಗ ಊಟದ ವ್ಯವಸ್ಥೆ ಇದೆ. ಇನ್ನೂ ಸಾಕಷ್ಟು ಕೆಲವು ವಿಚಾರಗಳು ನಾವು ಮಾತಾಡ್ತೀವಿ ಬಂದರು. ಆಮೇಲೆ ಇಲ್ಲಿ ನಡೆದಿರೋಂಥ ನಮ್ಮ ಪ್ರತಿಯೊಂದು ವಾರ್ಡಿನ ಸದಸ್ಯರಿಗೆ ಅವರವ್ರ ಮನೆಗಳಿಗೆ ಸೀರೆ ಬರ್ತವೆ. ಏನು ಸೀರೆ ನಾವು ಬಟ್ಟೆ ವಿತರಣೆ ಮಾಡಬೇಕಂತ ನಾವು ನಿಮ್ಗೆ ಹೇಳಿದ್ವಿ, ಅದು ನಿಮ್ಮ ಮನೆ ಹತ್ರ ನಾವು ತಲುಪಿಸ್ತೀವಿ. ಇಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬೇಡ, ನೀವು ಆರಾಮಾಗಿ ಊಟ ಮಾಡಿಕೊಂಡು ನೀವು ನಿರ್ಗಮಿಸ್ಬೋದು. ನೆಕ್ಸ್ಟ್ ನಿಮಗೆ ಸೀರೆ ನೀವೇನು ನಮ್ಮ ಲೀಸ್ಟಲ್ಲಿದ್ದೀರಾ ಅದನ್ನು ನಾವು ಮನೆಗೆ ತಲುಪಿಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ, ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಗಣ್ಯ ವ್ಯಕ್ತಿಗಳಿಗೂ, ನಮ್ಮ ಪದಾಧಿಕಾರಿಗಳಿಗೂ ಮತ್ತು ಈ ನಮ್ಮ 35 ವಾರ್ಡಿನ ಎಷ್ಟು ಜನ ನಮ್ಮ ಮಹಿಳೆಯರು ಬಂದಿದ್ದಾರೆ, ಇವರಿಗೆ ಪುರುಷರಿಗೆಲ್ಲ ಒಂದು ಸಹ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತೀವಿ. ಈ ಕಾರ್ಯಕ್ರಮದಲ್ಲಿ